ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ಬಸವಾದಿ ಪ್ರಮಥರನ್ನು ಸ್ಮರಿಸಿಕೊಳ್ಳುತ್ತಾ ಈ ದಿನದ ಚಿಂತನಾಗೋಷ್ಠಿಯ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಮಹಾಮಹಿಮ ಮೌನ ತಪಸ್ವಿ ಚಿಕ್ಕೇನಕೊಪ್ಪ ಚನ್ನವೀರ ಶರಣರ ಪಾದ ಪದ್ಮಗಳಿಗೆ ನಮಸ್ಕರಿಸಿ, ಮಾತೆ ಗಂಗಮ್ಮ ತಾಯಿಗೆ ನಮಸ್ಕರಿಸಿ, ಕ್ಷೇತ್ರದ ಆರಾಧ್ಯ ದೇವ ಶ್ರೀ ಗುರು ಕೊಟ್ಟೂರೇಶ್ವರಲ್ಲಿ ನಮಸ್ಕರಿಸಿ, ಈ ದಿನದ ಚಿಂತನಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಶರಣರೇ ಎಲ್ಲರಿಗೂ ತುಂಬ ಹೃದಯದ ಶರಣಾರ್ಥಿಗಳು. ಚಿಕ್ಕೇನಕೊಪ್ಪದ ಚನ್ನವೀರ ಶರಣರು ಮೂಲತಃ ಅವರ ಕಾರ್ಯಕ್ಷೇತ್ರ ಉತ್ತರ ಕರ್ನಾಟಕ ಆಗಿದ್ದರಿಂದ ಬಹುತೇಕ ಉತ್ತರ ಕರ್ನಾಟಕದ ಭಾಷೆ ಒಳಗೇ ಅವರು ಹೇಳಿದ್ದಾರೆ. ಅವ್ರು ಹೇಳಿರ್ತಕ್ಕಂಥದ್ದನ್ನ ತದನಂತರ ಸಂಗ್ರಹ ಮಾಡಿರ್ತಕ್ಕಂಥದ್ದು ಅವ್ರು ಕೇಳಿರ್ತಕ್ಕಂಥವ್ರು. ಅಂಥ ಒಂದು 5 ನುಡಿಮುತ್ತುಗಳನ್ನು ಒಂದು 10 ನಿಮಿಷದಲ್ಲಿ ಮುಗಿಸ್ತಾ ಇದ್ದೀನಿ. 1ನೇ ನುಡಿಮುತ್ತು: ಭವಸಾಗರ ಈಜಬೇಕು, ಜಯಿಸಬೇಕು, ದಡ ಸೇರಬೇಕು, ಇದಾ ಜೀವನ ಪಥ. ಇಲ್ಲಿ ಭವಸಾಗರದಲ್ಲಿ ಬಿದ್ದುಬಿಟ್ಟಿದ್ದೀವಿ ನಾವೆಲ್ಲರೂ, ಸಾಗರದಲ್ಲಿ, ಸಂಸಾರ ಸಾಗರದಲ್ಲಿ, ಇಹಲೋಕದಲ್ಲಿ. ಆ ಸಾಗರದ ನೀರಿನಾಗ ಬಿದ್ದುಬಿಟ್ಟಿದ್ದೀವಿ. ನಾವು ಅದನ್ನು ಈಜಾಡಲೇಬೇಕು. ಆದರೆ ಇಲ್ಲಾಂದರೆ ನಾವು ಈಜಾಡಲಿದ್ರೆ ಮುಳುಗಿಬಿಡ್ತೀವಿ. ಈ ಭವಸಾಗರ ಅಂತಕ್ಕಂಥದ್ದು ಇದೆ. ಹಾಗಾಗಿ ನಾವು ಈಜಬೇಕು, ಇಲ್ಲಿ ಜಯಿಸಬೇಕು. ಏನೇ ಸಂಸಾರದಲ್ಲಿ ಅನೇಕ ತಾಪತ್ರಯಗಳು ಬರ್ತವೆ, ಇಹಲೋಕದಲ್ಲಿ ಅನೇಕ ತಾಪತ್ರಯಗಳು ಬರ್ತವೆ. ಅಂಥ ಎಲ್ಲ ತಾಪತ್ರಯಗಳನ್ನು ಮೆಟ್ಟಿ ನಿಂತು ನಾವು ದಡವನ್ನು ಸೇರಬೇಕು, ಇಲ್ಲಾಂದರೆ ನಾವು ಮುಳುಗೋಗ್ಬಿಡ್ತೀವಿ ಅಂತಕ್ಕಂಥದ್ದನ್ನು, ಇದೇ ಜೀವನ ಪಥ. ನಾವು ಜೀವನದಲ್ಲಿ ಇದೇ ಒಂದು ದಾರಿ, ಅದನ್ನು ನಾವು ಸಾಧಿಸ್ತಕ್ಕಂಥದ್ದೇ. ಈಗ ನಾವು ಎಲ್ಲೋ ಹೋಗಿ ಹಿಮಾಲಯದಲ್ಲಿ ಕೂತ್ಕೊಂಡು ತಪಸ್ಸು ಮಾಡ್ತಕ್ಕಂಥದ್ದು ಅಲ್ಲ. ಸಂಸಾರ ಸಾಗರದಲ್ಲಿ ಇದ್ದುಕೊಂಡು ನಾವೇನು ಒಂದು ತಾಳ್ಮೆಯಿಂದ ನಡಿತೀವಲ್ಲ, ಇದೇ ಒಂದು ದೊಡ್ಡ ತಪಸ್ಸು ಅಂತ ಹೇಳ್ತಾರೆ. ಅಂಥ ತಪಸ್ಸಿನ ರೀತಿಯಲ್ಲಿ ನಾವು ಇಹಲೋಕದ ಜೀವನವನ್ನು, ಸಂಸಾರ ಸಾಗರವನ್ನು, ಭವಸಾಗರವನ್ನು ನಾವು ಜಯಿಸಬೇಕು ಅಂತಕ್ಕಂಥದ್ದು ಚಿಕ್ಕೇನಕೊಪ್ಪ ಚನ್ನವೀರ ಶರಣರು ಹೇಳ್ತಕ್ಕಂಥ ಒಂದು ನುಡಿಮುತ್ತು. ಇನ್ನು 2ನೇ ನುಡಿಮುತ್ತಿಗೆ ಬಂದಾಗ, ಪುಣ್ಯ ಪಾಪಗಳ ಅರಿವು ಇದ್ದಾವ ಗೆದ್ದ ಸಿದ್ಧ, ಮೆರೆದವ ಪೆದ್ದ ಬಿದ್ದ. ನೋಡಿರಿ, ಪುಣ್ಯ ಪಾಪ ಅಂದ್ರೆ ಏನು? ನಾವು ಹೆಚ್ಚಿಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬಾರ್ದು. ಒಳ್ಳೆಯದೇ ಒಂದು ಶರಣರು ಹೇಳ್ತಾರೆ, ಪುಣ್ಯವ ಮಾಡಿಲ್ಲವೆಂದು ಕೊರಗಬೇಡ, ಪಾಪ ಮಾಡದಿದ್ದರೆ ಪುಣ್ಯದಿಟ. ಈಗ ನಮ್ಮ ಮನಸ್ಸಿಗೆ ಗೊತ್ತಾಗ್ತೈತಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಷ್ಟೇ. ಒಳ್ಳೇದು ಮಾಡಿದ್ರೆ ಅದೇ ಪುಣ್ಯ, ಕೆಟ್ಟದ್ದು ಮಾಡಿದ್ರೆ ಅದೇ ಪಾಪ. ನಮ್ಮ ಮನಸ್ಸಿನ ಅರಿವಿಗೆ ಪ್ರತಿಯೊಂದು ಗೊತ್ತಾಗ್ತೈತಿ. ಇಡೀ ಜೀವ ಜಗತ್ತಿನಲ್ಲಿ ಯೋಚನೆ ಮಾಡ್ತಕ್ಕಂಥ ಶಕ್ತಿ ಇರೋದು ಮಾನವನಿಗೆ ಮಾತ್ರ. ಹಂಗಾಗಿ ನಾವು ಪುಣ್ಯ ಮಾಡಿಲ್ಲ ಅಂತ ಕೊರಗೋದು ಬೇಡ. ನಾನು ಕೆಟ್ಟದ್ದು ಮಾಡಲಿಲ್ಲ ಅಂದರೆ ನನಗೆ ಪುಣ್ಯ ಬಂತಂತ ಅರ್ಥ ಅಷ್ಟೇ. ಹಾಗಾಗಿ ಆ ಪುಣ್ಯ ಪಾಪಗಳ ಅರಿವು ಅಂದರೆ ಇದು ಒಂದು ಯೋಚನೆ ಮಾಡ್ತಕ್ಕಂಥ ಶಕ್ತಿ ಐತಲ್ಲ, ಒಳ್ಳೆಯದು ಕೆಟ್ಟದ್ದು ಅಂತಕ್ಕಂಥದ್ದು. ಎಷ್ಟು ಸಾಧ್ಯಕ್ಕಂತ ಅಷ್ಟು ನಮ್ಮ ಜೀವನದಲ್ಲಿ ನಾವು ಒಳ್ಳೇದು ಮಾಡ್ಕೊತ ಹೋದರೆ ಅವನೇ ಗೆದ್ದ ಅಂತಕ್ಕಂಥದ್ದು. ಅವನು ಮರೆತ ಅಂತಂದರೆ ಅವನೇ ಪೆದ್ದ. ಇವತ್ತೆಲ್ಲ ನಮ್ಮ ಯೋಚನೆಗಳು ಎಲ್ಲ ರೀತಿಯಿಂದ ಯೋಚನೆ ಮಾಡೋ ಶಕ್ತಿ ಇದ್ದೂ ನಾವೇನಾದರೂ ಕೆಟ್ಟದ್ದು ಮಾಡಿದ್ವಿ, ನಮ್ಮ ಮನಸ್ಸು ಅಂತಕ್ಕಂಥದ್ದು ಹೇಳ್ತೈತಿ, ಇದು ಕೆಟ್ಟದ್ದು ಅಂತಕ್ಕಂಥದ್ದು ಹೇಳ್ತೈತಿ. ಅದನ್ನು ಮನಸ್ಸಿನ ಒಂದು ಮಾತನ್ನು ಮೀರಿ ನಾವು ಕೆಟ್ಟದ್ದೇ ಮಾಡಿದ್ದಾದರೆ ಅವನೇ ಪೆದ್ದ ಅಂತಕ್ಕಂಥದ್ದು ಶರಣರು ಹೇಳ್ತಕ್ಕಂಥ ಒಂದು 2ನೇ ನುಡಿಮುತ್ತು. ಇನ್ನು 3ನೇ ನುಡಿಮುತ್ತಿಗೆ ಬಂದಾಗ, ವಿಚಾರದಂತೆ ಆಚಾರ, ಆಚಾರದಂತೆ ವಿಚಾರ, ಅದಕ್ಕೆ ಚಲೋ ವಿಚಾರ ಮಾಡಬೇಕು ಅಂತ ಹೇಳ್ತಾರೆ. ಮನಸ್ಸಿನಂತೆ ಮಹಾದೇವ ಅಂತ ಹೇಳ್ತೀವಿ ನಾವು ಹೆಂಗೆ ಯೋಚನೆ ಮಾಡ್ತೀವೋ ಹಂಗೆ ನಾವು ನಡಿತೀವಿ ಅಂತಕ್ಕಂಥದ್ದು. ನಾವು ಕೆಟ್ಟದ್ದು ಯೋಚನೆ ಮಾಡಿದರೆ ಕೆಟ್ಟ ರೀತಿಯಿಂದ ನಡಿತೀವಿ, ಒಳ್ಳೆಯದನ್ನು ಯೋಚನೆ ಮಾಡಿದರೆ ಒಳ್ಳೆ ರೀತಿಯಿಂದ ನಡಿತೀವಿ ಅಂತಕ್ಕಂಥದ್ದು. ನಾವು ಬಹುತೇಕ ನೋಡ್ತೀವಿ, ನೀವು ರಾತ್ರಿ ಏನಾರು ಯೋಚನೆ ಮಾಡಿ ಮಕ್ಕಳ್ರಿ, ಕೆಟ್ಟದ್ದು ಯೋಚನೆ ಮಾಡಿದ್ರೆ ನಮಗೆ ಕೆಟ್ಟ ಕನಸು ಬೀಳ್ತೈತಿ, ಒಳ್ಳೇದು ಯೋಚನೆ ಮಾಡಿದರೆ ಒಳ್ಳೆ ಕನಸು ಬೀಳ್ತದೆ ನಮಗೆ. ಹಂಗಾಗಿ ನಾವು ಪ್ರತಿದಿನ ರಾತ್ರಿ ಮಲಗುವಾಗ ಒಂದು ಚಿಂತನೆ ಮಾಡಬೇಕು. ಇವತ್ತು ಬೆಳಗ್ಗಿಂದ ಸಾಯಂಕಾಲದವರೆಗೆ ಏನೇನು ಮಾಡಿದ್ವಿ, ಯಾರ್ಯಾರು ಮನಸ್ಸು ನೋಯಿಸಿದ್ವಿ, ಯಾರ್ಯಾರು ಒಳ್ಳೇದು ಮಾಡಿದ್ವಿ, ಯಾರ್ಯಾರಿಗೆ ಕೆಟ್ಟದ್ದು ಮಾಡಿದ್ವಿ. ಯಾಕಂದ್ರೆ ನಾವು ಯಾರಿಗಾದರೂ ಮನಸ್ಸನ್ನು ನೋಯಿಸಿದಾಗ ಅವರು ಮನಸ್ಸಿನಲ್ಲಿ ಏನು ಶಾಪ ಆಗ್ತಾರಲ್ಲ ನಮಗೆ, ಅದು ನಮಗೆ 100ಕ್ಕೆ 100 ತಟ್ತತಿ. ಅದನ್ನು ನಾವು ಚಿಂತನೆ ಮಾಡಬೇಕು. ಇವತ್ತು ಎಷ್ಟು ತಪ್ಪು ಮಾಡಿದೆ, ನಾಳೆ ಅದನ್ನು ಕಡಿಮೆ ಮಾಡ್ಕೋಬೇಕಲ್ಲ, ಆ ತಪ್ಪುಗಳನ್ನು ನಾವು ಕಡಿಮೆ ಮಾಡ್ಕೋಬೇಕಲ್ಲ ಅಂತಕ್ಕಂಥದ್ದನ್ನು ಚಿಂತನೆ ಮಾಡಬೇಕು. ಹಾಗೆ ನಮ್ಮ ಮನಸ್ಸಿನಲ್ಲಿ ಏನು ವಿಚಾರ ಮಾಡ್ತೀವೋ ಆ ವಿಚಾರಗಳ ರೀತಿಯಲ್ಲಿಯೇ ನಾವು ಮುಂದೆ ಬದುಕೋದಕ್ಕೆ ಸಾಧ್ಯ ಆಗ್ತದೆ. ನಾವು ಒಳ್ಳೆಯ ವಿಚಾರಗಳನ್ನು ಮಾಡಿದಾಗ ಅದೇ ರೀತಿ ನಾವು ಒಳ್ಳೆಯ ಜೀವನವನ್ನು ಸಾಗಿಸ್ಬೋದು ಅಂತಕ್ಕಂಥದ್ದು ಒಂದು 3ನೇ ಒಂದು ನುಡಿಮುತ್ತಿನ ವಿಚಾರ. ಇನ್ನು 4ನೇ ನುಡಿಮುತ್ತಿಗೆ ಬಂದಾಗ, ಸಂಸಾರಿಗಳನ್ನು ಹೇಗಿದ್ದೀರಿ ಎಂದು ಕೇಳುವುದಕ್ಕಿಂತ ನಿಮ್ಮ ಫಜೀತಿ ಎಲ್ಲಿಗೆ ಬಂದೈತಿ ಅಂತ ಕೇಳಬೇಕ್ರಪ್ಪ ಅಂತ ಹೇಳ್ತಾರೆ ಅವರು. ಯಾಕಂದ್ರೆ ಸಂಸಾರ ಅಂದರೆ ತಾಪತ್ರ ಇದ್ದೇ ಇರ್ತವೆ. ಎಲ್ಲ ಏನೂ ತೊಂದರೆ ಇಲ್ಲ ಅಂತಕ್ಕಂಥದ್ದು ಯಾರೂ ಹೇಳಲ್ಲ. ಬಹುತೇಕ ಸಂಸಾರದಲ್ಲಿ ಅನೇಕ ತಾಪತ್ರಯಗಳಿರ್ತವೆ. ಈಗ ಅನೇಕ ಕೋಟ್ಯಾಧೀಶ್ವರರಿಗೆ ಬೇರೆ ರೀತಿಯ ತಾಪತ್ರಯಗಳಿರ್ತವೆ, ಬಡವನಿಗೆ ಬೇರೆ ರೀತಿಯ ತಾಪತ್ರಯಗಳಿರ್ತವೆ. ಅಂದರೆ ಆನೆ ಬಾರ ಆನೆಗೆ, ಇರುವೆ ಬಾರ ಇರಿಗೆ ಅಂತ ಹೇಳ್ತಾರಲ್ಲ, ಹಂಗೆ
ಅನೇಕ ಕೋಟ್ಯಾಧಿಪತಿಗಳಿರ್ತಾರೆ, ಅವ್ರಿಗೆ ಸಿಹಿ ತಿನ್ನೋಕ್ಕಾಗಲ್ಲ. ಅವ್ರಿಗೆ ಒಂದು ಸಿಹಿ ವಸ್ತು ಏನು ತಿನ್ನೋಕ್ಕಾಗಲ್ಲ, ಹಂಗಿರ್ತದೆ. ಅದೇ ಬಡವ ಒಬ್ಬ ಏನೋ ರೊಟ್ಟಿ ಉಂಡು ಒಣ ರೊಟ್ಟಿ ತಿಂದು ಅವನು ಆರಾಮ ನೆಮ್ಮದಿಯಿಂದ ಮಲಗ್ತಕ್ಕಂಥ ಒಂದು ವ್ಯವಸ್ಥೆ ಇರ್ತದೆ. ಹಂಗೆ ನಾವು ಸಂಸಾರಿಗಳಂತಂದರೆ ಎಲ್ಲರಿಗೂ ತಾಪತ್ರಯ ಇದ್ದಿದ್ದೆ. ಈ ಯಾರಿಗಾರ ತಾಪತ್ರಯ ಇಲ್ಲ ಅಂತಂದರೆ ಸಾಧ್ಯನೇ ಇಲ್ಲ. ಎಲ್ಲರಿಗೂ ತಾಪತ್ರಯಗಳಂತ ಇರ್ತವೆ. ಅಂಥ ತಾಪತ್ರಯಗಳನ್ನು ನಾವು ಮೆಟ್ಟಿ ನಿಲ್ಲಬೇಕಾಗಿದೆ. ಅವನ್ನೆಲ್ಲವನ್ನು ಸಹ ನಾವು ಮೆಟ್ಟಿ ಈ ಇಹಲೋಕದ ಜೀವನವನ್ನು ಉತ್ತಮ ರೀತಿಯಲ್ಲಿ ಮಾಡಬೇಕಾಗಿದೆ. ಅಂಥ ಉತ್ತಮ ರೀತಿಯಲ್ಲಿ ಮಾಡಬೇಕಪ್ಪ ಅಂತಂದರೆ ಇಂಥ ಒಂದು ಸತ್ಸಂಗಗಳು, ವಿಚಾರಗೋಷ್ಠಿಗಳು, ಚಿಂತನಾಗೋಷ್ಠಿಗಳು ಇವೆಲ್ಲವನ್ನು ಬೇಕಾಗುತ್ತೆ ನಮಗೆ. ಯಾಕಂತಂದರೆ ಶರಣರು ಹೇಳಿದ್ದಾರೆ, ಅರಿವಿನ ನುಡಿಗಳು ಮರವಿನ ಮಾನವನಿಗೆ. ಚಿಕ್ಕೇನಕೊಪ್ಪ ಚನ್ನವೀರ ಶರಣರು ಹೇಳ್ತಕ್ಕಂಥ ಮಾತು. ಈ ನುಡಿಗಳು ಆಗಾಗ ನಮಗೆ ಕಿವಿ ಬೀಳ್ತಾ ಇರಬೇಕು. ಯಾಕಂದರೆ ಮರೆವು ಸಹಜ ಮಾನವನಿಗೆ. ಮರೆವು ಅಂತಕ್ಕಂಥದ್ದು ಮಾನವನಿಗೆ ವರವೂ ಹೌದು, ಶಾಪವೂ ಹೌದು. ಯಾಕಂತಂದರೆ ಕೆಲವೊಂದು ಕಹಿ ಘಟನೆಗಳನ್ನು ನಾವೇನಾದರೂ ಮರೆಯಲಿಲ್ಲದ್ರೆ ನಾವು ಜೀವನ ಮಾಡೋಕ್ಕಾಗಲ್ಲ. ಮುಂದೆ ಯಾರೋ ಏನೋ ಅಂದಿರ್ತಾರೆ, ನಮಗೆ ಭಾಳ ಆತ್ಮೀಯರಾಗಿರ್ತಕ್ಕಂಥವ್ರು, ನಮ್ಮ ಸಂಬಂಧಿಕರು, ಅವನ್ನ ಹಂಗೆ ನೆನಪಿಟ್ಕೊಂತ ಹೋದರೆ ನಾವು ಜೀವನನೇ ಮಾಡೋಕ್ಕಾಗಲ್ಲ ಮುಂದೆ. ಅದು ಒಂದು ನಮ್ಮ ವರ ನಮಗೆ ಮರೆಯುವಂತಕ್ಕಂಥದ್ದು. ಅದೇ ರೀತಿ ಶಾಪನೂ ಹೌದು. ಹಿಂಗೆ ಅರಿವಿನ ನುಡಿಗಳನ್ನು ಕೇಳ್ತೀವಲ್ಲ, ಇವು ಮರ್ತೋಗ್ಬಿಡ್ತಾವೆ ನಮಗೆ. ಹಂಗಾಗಿ ಆಗಾಗ ನಾವು ಅರಿವಿನ ನುಡಿಗಳನ್ನು ಕೇಳ್ತಾ ಇರಬೇಕು. ಇಂತಿಂಥ ಸತ್ಸಂಗಗಳಿಗೆ ಬರಬೇಕು, ಇಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ಹಂಗಾಗಿ ಅರಿವಿನ ನುಡಿಗಳನ್ನು ನಾವು ಕೇಳ್ಕೊಂತ ಹೋದಾಗ ನಾವೊಂದು ಉತ್ತಮ ರೀತಿಯಲ್ಲಿ ಈ ಒಂದು ಇಹಲೋಕದ ಜೀವನವನ್ನು ಮಾಡ್ಬೋದು ಅಂತಕ್ಕಂಥದ್ದು. ಇನ್ನು ಕೊನೆಯ ಒಂದು ನುಡಿಮುತ್ತಿಗೆ ಬಂದಾಗ, ಗೃಹಸ್ಥ ಧರ್ಮ ಭಾಳ ಶ್ರೇಷ್ಠ, ತಪ್ಪಿದರೆ ಅಷ್ಟೇ ಕನಿಷ್ಠ ಅಂತ ಹೇಳ್ತಾರೆ. ನೋಡಿರಿ, ಶರಣರು ಬಹುತೇಕ 12ನೇ ಶತಮಾನದಲ್ಲಿ ಎಲ್ಲ ಸಂಸಾರಿಗಳಾಗಿರ್ತಕ್ಕಂಥವ್ರು. ಯಾರೂ ಸಹ ಸನ್ಯಾಸಿಗಳಾಗ್ರಿ ಅಂತಕ್ಕಂಥದ್ದು ಯಾರೂ ಹೇಳಿಲ್ಲ. ಯಾಕಂತಂದರೆ ಸತಿಪತಿಗಳೊಂದಾದ ಭಕ್ತಿ ಹಿತ ಒಪ್ಪುವುದು ಶಿವಾಂಗ ಅಂತ ಹೇಳ್ತಾರೆ. ಹಂಗೆ ಈ ಗೃಹಸ್ಥ ಧರ್ಮ ಅಂತಕ್ಕಂಥದ್ದು ಮೊದಲಿಂದನೂ ಒಂದು ಲೋಕಾರೂಢಿಯಾಗಿ ಬಂದಿದೆ. ಇಹಲೋಕದ ಜೀವನ, ಈ ಲೋಕ ಅಂತಕ್ಕಂಥದ್ದು ಮುಂದುವರಿಬೇಕಲ್ಲ. ಹಂಗಾಗಿ ಸತಿಪತಿಗಳು ಇಬ್ಬರು ಜೊತೆಗಿದ್ದನೇ ಒಂದು ಸಾಕ್ಷಾತ್ಕಾರವನ್ನು ಮಾಡ್ಕೋಬೇಕು ಅಂತಕ್ಕಂಥದ್ದು. ಗೃಹಸ್ಥ ಧರ್ಮ ಅಂತಕ್ಕಂಥದ್ದು ಭಾಳ ಶ್ರೇಷ್ಠ. ಅದನ್ನು ಹೆಂಗಪ್ಪ ಅಂತಂದ್ರೆ ತಿಳ್ಕೊಬೇಕು ನಾವು. ತಿಳ್ಕೊಂಡು ಇಬ್ಬರು ಒಂದಾಗಿ ಹೋದಾಗ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಜೀವನವನ್ನು ನಾವು ಮಾಡ್ಬೋದು ಅಂತಕ್ಕಂಥದ್ದು ಈ ಒಂದು 5 ನುಡಿಮುತ್ತುಗಳು. ಇಲ್ಲಿ ಶರಣರ ವಿಚಾರಗಳು ಏನಂತಂದರೆ, ಒಟ್ಟು ಹೆಂಗಪ್ಪ ಅಂತಂದರೆ ಈ ಒಂದು ಸಂಸಾರ ಇಹಲೋಕಕ್ಕೆ ಬಂದುಬಿಟ್ಟಿದ್ದೀವಿ, ಸಂಸಾರ ಜೀವನದಲ್ಲಿ ಬಿದ್ದುಬಿಟ್ಟಿದ್ದೀವಿ. ಇದನ್ನು ನಾವು ಹೆಂಗಾದರೂ ಮಾಡಿ ನಾವು ಒಳ್ಳೆಯ ರೀತಿಯಿಂದ ತೆಗೆದುಕೊಂಡು ಹೋಗಬೇಕು. ನಮ್ಮ ಜೀವನ ಅಂತಕ್ಕಂಥದ್ದು ಇತರರಿಗೆ ಮಾದರಿಯಾಗಿರಬೇಕು, ಮಾಡಲಾಗಿರಬೇಕು. ಬೇರೆಯವರು ನಮ್ಮನ್ನು ತೋರಿಸ್ಬೇಕು, ನೋಡ್ರಿ ಅವ್ರು ಎಷ್ಟು ಜನ ಜೀವನ ಮಾಡ್ತಾ ಇದ್ದಾರೆ, ಎಂಥ ಒಳ್ಳೆಯ ದಾರಿಯಲ್ಲಿ ನಡೀತಾ ಇದ್ದಾರೆ. ಅಂಥ ಒಂದು ಜೀವನವನ್ನು ನೀವೆಲ್ಲರೂ ಮಾಡೋಣ ಅಂತಕ್ಕಂಥದ್ದನ್ನು ಹೇಳ್ತಾ, ಒಂದು 5 ನುಡಿಮುತ್ತು ಮಾತಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ವಂದಿಸಿ ನನ್ನ 2 ವಿಚಾರಗಳಿಗೆ ಮುಕ್ತಾಯ. ನಮಸ್ಕಾರ.